ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ಉಸಿರು ಚೆಲ್ಲಿದ ಮಕ್ಕಳು, ಹೆತ್ತವರ ಗೋಳಾಟ, ಸಂದಿಗ್ಧತೆಯಲ್ಲೂ ಹಲವರ ಜೀವ ಉಳಿಸಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪ್ರಜ್ವಲ್. ಆರ್ಸಿಬಿ ಗೆಲುವಿನ ಆಚರಣೆಯ ದುರಂತ ತನಿಖೆಗೆ ಆಗ್ರಹ. ತಪ್ಪಿತಸ್ಥರು ಯಾರೇ ಆಗಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ. ಸಹಕಾರ ಕ್ಷೇತ್ರದಲ್ಲಿ ಪಕ್ಷ, ಜಾತಿ, ಧರ್ಮ ಯಾವುದೂ ಇಲ್ಲ, ನಮ್ಮದು ಸಹಕಾರದ ಗುಂಪು ಎಂಬ ಭಾವನೆಯಿಂದ ಕೆಲಸ ಮಾಡೋಣ. ಶಾಸಕ ಸುಬ್ಬಾರೆಡ್ಡಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಕೃತಿ ಪರ ಸಂಘಟನೆಗಳಿಂದ ಗಿಡ ನೆಟ್ಟು ಮಕ್ಕಳಲ್ಲಿ ಪರಿಸರ ಜಾಗೃತಿ. ವಾರ್ತೆಗಳ ವಿವರ. ಅವರೆಲ್ಲ ಭವಿಷ್ಯದ ಕುಡಿಗಳು, ಪೋಷಕರ ಮುದ್ದಿನ ಕೂಸುಗಳು, ಕಣ್ಣಂಚಿನಲ್ಲಿ ನಲಿದಾಡಿಕೊಂಡಿದ್ದ ಮಕ್ಕಳು ಏಕಾಏಕಿ ಇಲ್ಲವಾದಾಗ ಅದರ ನೋವು ಪೋಷಕರಿಗೆ ಹೇಳತಿರದು. IPL ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮಾಚರಣೆಯಲ್ಲಿ ನಡೆದ ಘೋರ ದುರಂತದಲ್ಲಿ ಹಲವರ ಪ್ರಾಣದಾತನಾದ ಆ ಯುವಕ ಕಡೆಗೆ ತಾನೇ ಉಸಿರು ಚೆಲ್ಲಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ದಂತ ವೈದ್ಯ ವಿದ್ಯಾರ್ಥಿ ಸೇರಿದಂತೆ ಇಬ್ಬರು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದು, ಮೃತನ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿದ್ದು ಚಿಂತಾಮಣಿಯಲ್ಲಿ ಶೋಕ ಮಡುಗಟ್ಟಿದೆ. ಹದಿನೆಂಟು ವರ್ಷಗಳ ಬಳಿಕ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ IPL ಕಪ್ ಅನ್ನು ಗೆದ್ದಿದ್ದ ಖುಷಿಯಲ್ಲಿದ್ದ ರಾಜ್ಯದ ಜನತೆಗೆ ಮಹಾ ಆಘಾತವಾಗಿದೆ. ಅಭಿಮಾನಿಗಳು ವಿಜಯೋತ್ಸವದ ಅಂಗವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತೆರಳಿದ್ದ ವೇಳೆ ಉಂಟಾದ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರ ಪೈಕಿ ಚಿಂತಾಮಣಿ ತಾಲೂಕಿನ ಇಬ್ಬರು ಬಲಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ತಿಮ್ಮಪ್ಪರವರ ಮಗ 23 ವರ್ಷದ ಶ್ರವಣ್ ಕಾಲ್ತುಳಿತದಿಂದ ಮೃತಪಟ್ಟಿದ್ದು, ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ. ಮೃತ ವಿದ್ಯಾರ್ಥಿ ಶವ ಗುರುವಾರ ಬೆಳಗ್ಗೆ ಸ್ವಗ್ರಾಮ ಕುರುಟಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದ. ಗ್ರಾಮದಲ್ಲಿ ಪೋಷಕರ ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಚಿಂತಾಮಣಿ ತಾಲೂಕು ಗೋಪಲ್ಲಿ ಗ್ರಾಮದ ಗಣೇಶ್ ರವರ ಮಗ 22 ವರ್ಷದ ಪ್ರಜ್ವಲ್ ಎಂಬ ಯುವಕ ಕೂಡ ಕಾಲ್ತುಳಿತಕ್ಕೆ ಬಲಿಯಾಗಿದ್ದು, ಪ್ರಜ್ವಲ್ ಶವ ಕೂಡ ಸ್ವಗ್ರಾಮ ಗೋಪಲ್ಲಿ ಗ್ರಾಮಕ್ಕೆ ತರಲಾಗಿದ್ದು, ಗ್ರಾಮದಲ್ಲಿ ಶೋಕ ವಾತಾವರಣ ಮಡುಗಟ್ಟಿದೆ. ಒಟ್ಟಾರೆ ಆರ್ಸಿಬಿ ವಿಜಯೋತ್ಸವ ಖುಷಿಯ ನೆನಪಿಗೆ ಬದಲು ಕರಾಳ ದಿನವಾಗಿ ಜನಮನಗಳಲ್ಲಿ ಉಳಿಯಲಿದೆ.
ನೆನ್ನೆ ಸೇವ್ ಮಾಡಿ ಸತ್ತೋಗಿದ್ದಾನೆ ಸರ್. ಅಟ್ಲೀಸ್ಟ್ ಇತ್ತೀಚಿನ ಟೈಮಿಗಿದ್ರೆ ನಾವು ಆರ್ಗನೈಸರ್ ಅಟೆಂಡ್ ಮಾಡ್ತಾ ಇದ್ವಿ, ಬಟ್ ಅದನ್ನು ಆಗಿಲ್ಲ. ಯಾಕಂದ್ರೆ ನಮಗೆ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗಿ ಮಾರ್ಚರಿ ರೂಮಲ್ಲಿ ಹಾಕ್ಬಿಟ್ಟು ಅವನನ್ನ ಏನು ಮಾಡಿದ್ರು ಅಂತಲೂ ನಮಗೆ ಗೊತ್ತಿಲ್ಲ ಸರ್. ಒಬ್ಬರನ್ನಾದ್ರೂ ನಮ್ಮ ಕಡೆಯಿಂದ ನಿಲ್ಲಿಸಿ ಅವ್ರು ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ ಸರ್. ಇದೊಂದು ನನಗೆ ಬೇಜಾರಾಗಿರೋ ವಿಷಯ. ಅವನ ಆರ್ಗನ್ಸ್ನ ನಾವು ಓನಾಗೆ ಡೊನೇಟ್ ಮಾಡ್ತಾ ಇದ್ವಿ, ಅದನ್ನು ಮಾಡಕ್ಕೆ ಕೊಟ್ಟಿಲ್ಲ. ಅವ್ರು ಸತ್ತಿದ ತಕ್ಷಣ ಏನೋ ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅದನ್ನು ಮಾಡಿಲ್ಲ. ನಾವು ಹೋಗೋವರೆಗೂ ಅವ್ರು ಮಾರ್ಚರಿಯಲ್ಲೇ ಇಟ್ಟಿದ್ದಾರೆ ಸರ್. ನಾವು ಹೋಗಿ ನೋಡೋಷ್ಟೊತ್ತಿಗೆ ನನ್ನ ಮಗನ ಬಾಡಿ ಫುಲ್ ಕೋಲ್ಡ್ ಐಸ್ ಆಗ್ಬಿಟ್ಟಿತ್ತು ಸರ್. ಈಗ ಸಿಚುವೇಶನ್ ನೋಡೋದು ಬೇಡ ಸರ್. ಮಾರ್ಚರಿಯಲ್ಲಿ ಮಕ್ಕಳನ್ನ ಮಾತ್ರ, ಎತ್ತಿರೋ ಮಕ್ಕಳನ್ನ ಮಾತ್ರ ನೋಡೋಕ್ಕಾಗಲ್ಲ ಸರ್. ಮಾರ್ಚರಿಯಲ್ಲಿ ಅಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್. ಸರ್ಕಾರದ ಬಗ್ಗೆ ನನಗೆ ತುಂಬಾ ಕೋಪ ಬರ್ತಿದೆ ಸರ್. ನೀವು ಮಾಡಿ, ಎಲ್ಲ ಮಾಡ್ಕೊಳ್ಳಿ, ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಯಾಕೆ ಹಿಂಸೆ ಮಾಡ್ತೀರಾ? ಅವ್ರು ಬದುಕ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ಲಾಸ್ ಆಗಿರೋದು ಯಾರು? ಇಂಥ ಮಕ್ಕಳು ಎಷ್ಟು ಜನ ಪೇರೆಂಟ್ಸ್ಗೆ ಲಾಸ್ ಆಗಿದ್ದಾರೆ ಸರ್. ಈ ಮಗು ಬರುತ್ತಾ? ಅವರು ಒಂದು 15,000 20,000 ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾನು ನಿನ್ನೆಯಿಂದ ನೋಡಿಲ್ಲ. 15,000 ರೂಪಾಯಿ 20,000 ರೂಪಾಯಿಗೆ ನನ್ನ ಮಗನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತೆ ಸರ್? ನಾನು ಮೊದಲನೇ ವರ್ಷ ಮುಗಿದಿತ್ತು, 2 ವರ್ಷದಲ್ಲಿ ಓದಿಲ್ಲ. ನಿನ್ನೆ 2:30 ಫೋನ್ ಮಾಡಿದೆ ನಾನು, ಫೋನ್ ತೆಗೆಯಲಿಲ್ಲ. ಏನೋ ಕಲ್ಕೊಂಡಿದ್ದಾರೆ. ನಾನು ಇದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದೆ, ಆದರೆ ಫೋನ್ ತೆಗಲಿಲ್ಲ. ಅಂತ ನಾನು ತಣ್ಣಿಯ ರಾತ್ರಿ ಸಾಯಂಕಾಲ 6:30 ತಿಳ್ಕೊಂಡು ಹಿಂಗ ಹಾಸ್ಪಿಟಲ್ನಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಫೋನ್ ಬಂತು. ನಾವು ಕಾರ್ ಹಾಕ್ಕೊಂಡು ಹೋದ್ವಿ. ಅಷ್ಟರಲ್ಲಿ ನಮ್ಮವ್ರು ಹೇಳಲಿಲ್ಲ, ಇದ್ದಾರೆ ಅದೇನು ಕಾಲ್ದುಗಳಿದೆ ಅದಿದೆ ಅಂತ ಹೇಳ್ಕೊಂಡಿದ್ರು. ಬೆಳಗ್ಗೆ ಬಂದು ನಮ್ಮನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಬಂದುಬಿಟ್ಟು ಬೆಳಗ್ಗೆವರೆಗೂ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತದ ಬಗ್ಗೆ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಮೃತರ ಕುಟುಂಬಗಳಿಗೆ ಅವರಿಂದಲೇ ಪರಿಹಾರವನ್ನು ಕೊಡಿಸಬೇಕೆಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದ ದುರಂತದ ಬಗ್ಗೆ ರಾಜ್ಯದೆಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂಬ ಕೂಗು ಜೋರಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ, ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಸಮಯದಲ್ಲಿ ನಡೆದ ಘೋರ ದುರಂತ ನಡೆಯಬಾರದಿತ್ತು. ಈ ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬಗಳಿಗೆ ಸಾವಿನ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಭಗವಂತನು ನೀಡಲೆಂದು ಪ್ರಾರ್ಥಿಸಿದರು. ಈ ದುರಂತದ ಬಗ್ಗೆ ತನಿಖೆ ಆಗಬೇಕು. ಸರ್ಕಾರ ಅಥವಾ ಆರ್ಸಿಬಿ ಸಂಸ್ಥೆಯ ಯಾರದೇ ತಪ್ಪಾಗಿದ್ದರೂ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಪ್ಪಿತಸ್ಥ ಇಲಾಖೆ ಅಥವಾ ಸಂಸ್ಥೆಯಿಂದ ಮೃತರ ಕುಟುಂಬಕ್ಕೆ ತಲಾ 1 ಕೋಟಿ ರು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಇಡೀ ನಾಡಿಗೆ ನಾಡೆ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ತೇಲುತ್ತಿದ್ದಾಗ ಹೆಚ್ಚಿನ ಜನರು ಸೇರುವುದು ಸಹಜ. ಹೆಚ್ಚಿನ ಭದ್ರತೆ ಮುಂಜಾಗ್ರತೆ ವಹಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಇಲ್ಲಿ ಸರ್ಕಾರವು ನಿರ್ಲಕ್ಷ್ಯ ತೋರಿದೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಎಂದು ದೂರಿದರು. ಈ ದುರಂತದಲ್ಲಿ ರಾಜಕಾರಣವನ್ನು ಯಾರೂ ಕೂಡ ಮಾಡಬಾರದು. ಮೃತರ ಕುಟುಂಬಗಳಿಗೆ ಎಲ್ಲರೂ ಕೂಡ ನೆರವಿಗೆ ನಿಲ್ಲಬೇಕು ಎಂದು ಮನವಿ ಮಾಡಿದರು. ಅಂತ ಹೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಇಲಾಖೆಗಳ ಜವಾಬ್ದಾರಿ. ಆ ಬೇಜವಾಬ್ದಾರಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಮಾಡಬಾರ್ದಾಗಿತ್ತು. ಅವ್ರಿಗೂ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಒಳಗಡೆ ಹೋಗಾದ್ಮೇಲೆ ಆಚೆ ಏನು ನಡೆದಿದೆ ಅಂತ ಅವ್ರಿಗೆ ಅದು ಕ್ಷಣಗಳಲ್ಲಿ ಆಗಿರ್ತಕ್ಕಂಥ ಈ ಘಟನೆ. ಕಾಳು ತುಳಿತ ಹೆಂಗಂತ ಹೇಳಿದ್ರೆ 1 ನಿಮಿಷ 2 ನಿಮಿಷ 3 ನಿಮಿಷದಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ. ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಲೇ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಈ ವೇಳೆ ಮುಖಂಡರಾದ ಸಿಕಲ್ ಆನಂದಗೌಡ, ಸಂಜೀವಪ್ಪ, ಪುರುಷೋತ್ತಮ, ತುಲದುಮ್ಮನಹಳ್ಳಿ ಮಧು, ರಾಮಕೃಷ್ಣಪ್ಪ ಇನ್ನಿತರೆ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಹಕಾರ ಕ್ಷೇತ್ರದಲ್ಲಿ ಪಕ್ಷ, ಜಾತಿ, ಧರ್ಮ ಯಾವುದೂ ಇಲ್ಲ, ನಮ್ಮದು ಸಹಕಾರದ ಗುಂಪು ಎಂಬ ಭಾವನೆಯಿಂದ ಕೆಲಸ ಮಾಡೋಣ. ಡಿಸಿಸಿ ಬ್ಯಾಂಕನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ.
ಶಾಸಕ ಸುಬ್ಬಾರೆಡ್ಡಿರನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಬಾಗೇಪಲ್ಲಿ ಪಟ್ಟಣದ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷಭೇದವಿಲ್ಲದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಚ್ಯುತಿ ಬರದಂತೆ ಪ್ರಾಮಾಣಿಕವಾಗಿ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ. ಬಾಗೇಪಲ್ಲಿ ಡಿಸಿಸಿ ಬ್ಯಾಂಕ್ ಅನ್ನು ಕರ್ನಾಟಕದಲ್ಲಿ ನಂಬರ್ 1 ಮಾಡಬೇಕು ಎಂದು ಬಂದಿಲ್ಲ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂಬರ್ 1 ಬ್ಯಾಂಕ್ನಾಗಿ ಮಾಡಲು ಶ್ರಮಿಸುತ್ತೇನೆ. ನಾನು ಹೊಸದಾಗಿ ಸಹಕಾರ ಕ್ಷೇತ್ರಕ್ಕೆ ಬಂದಿದ್ದೇನೆ. ಹಿರಿಯರ ಸಹಕಾರದಿಂದ ಬ್ಯಾಂಕ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಬೇಕಾಗಿದೆ. ಬ್ಯಾಂಕ್ನಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ರೈತರ, ಮಹಿಳೆಯರ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿದೆ. ಈಗಿನ ಬ್ಯಾಂಕ್ ಪರಿಸ್ಥಿತಿ ನೋಡಿದರೆ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಕಷ್ಟವಿದೆ. ಬ್ಯಾಂಕ್ನಿಂದ ರೈತರಿಗೆ ಸಾಲ ನೀಡಲಾಗಿದೆ, ಆದರೆ ರೈತರು ಸಾಲ ಮರುಪಾವತಿ ಮಾಡುತ್ತಿಲ್ಲ. ಈ ಬಗ್ಗೆ ವಾರದೊಳಗೆ ಸಭೆ ಕರೆದು ಬ್ಯಾಂಕ್ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಸ್ಯೆಗಳಿಗೆ ಪರಿಹಾರ ಮಾಡಲು ಪ್ರಯತ್ನ ಮಾಡುತ್ತೇನೆ ಎಂದರು. ಕಷ್ಟಪಡೋಣ, ಸ್ವಲ್ಪ ರಿಸ್ಕ್ ಆಗ್ಬೋದು, ಆದರೂ ಮತ್ತೆ ಮುಂದಿನ ದಿವಸ ಚೆನ್ನಾಗಿರುತ್ತೆ. ನಾವೀಗ ಅಡ್ಜಸ್ಟ್ಮೆಂಟ್ಗಿಲ್ದ್ರೆ ಮತ್ತೆ ಬ್ಯಾಂಕ್ ಎಲ್ಲಿಗೋ ಹೋಗ್ಬಿಡ್ತೀವಿ. ಇದಕ್ಕೆ ತಡ ಇರಲ್ಲ, ಬುಡ ಇರಲ್ಲ. ಮತ್ತೆ ನಾವೇನಾಗುತ್ತೆ, ಯಾವುದೋ ಒಂದು ಸೊಸೈಟಿಯಲ್ಲಿ ಏನೋ ಅಡ್ಜಸ್ಟ್ಮೆಂಟ್ಗೆಲ್ಲ ಅವನು ಯಾರೋ ಏನೋ ಹೆಚ್ಚು ಕಮ್ಮಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ತೀವಿ. ಈ ಏನಾಗುತ್ತಲ್ಲ ಅಫ್ಸಿಯಲ್ ಎಲ್ಲರಿಗೂ ಅದೇ ಫಾರ್ಮುಲಾ ಉಪಯೋಗಿಸ್ರೆ ಆಗ ಬ್ಯಾಂಕ್ ಹಾಳಾಗೋಗುತ್ತೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಬ್ಯಾಂಕ್ಗೆ ಭೇಟಿ ನೀಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ವ್ಯವಸ್ಥಾಪಕ ಸಿಎನ್ ಚೇತನ್ ಹಾಗೂ ಸಿಬ್ಬಂದಿ ವರ್ಗ ಶಾಲು ಹೊದಿಸಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಚೇಳೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆವಿ ಭಾಸ್ಕರ್ ರೆಡ್ಡಿ, ಮಾಜಿ ನಿರ್ದೇಶಕ ಎಚ್ವಿ ನಾಗರಾಜ್, ಗೂಳೂರು ಫ್ಯಾಕ್ಸ್ ಅಧ್ಯಕ್ಷ ಸಿಎನ್ ಬಾಬುರೆಡ್ಡಿ, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಕೆಎ ವಸಂತ್ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ.
ವಿರಾಮದ ನಂತರ ಇನ್ಸ್ ಟಿವಿಗೆ ಸ್ವಾಗತ. ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿವಿಧ ಶಾಲಾ ಕಾಲೇಜುಗಳು ಪರಿಸರ ಪ್ರಕೃತಿ ಪರ ಸಂಘಟನೆಗಳಿಂದ ಗಿಡ ನೆಟ್ಟು ಪರಿಸರ ಜಾಗೃತಿ ವಿಚಾರ ಮಂಥನ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಈಕೋ ಕ್ಲಬ್ ಸಹಯೋಗದಲ್ಲಿ ಗಿಡ ನೆಡುವ ಜೊತೆಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಮಕ್ಕಳಲ್ಲಿ ಭೌಗೋಳಿಕವಾಗಿ ಜಾಗೃತಿ ಮೂಡಿಸಲಾಗಿದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ವಿಭಿನ್ನವಾಗಿ ಪರಿಸರ ದಿನಾಚರಣೆ ನಡೆದಿದೆ. ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷ ಕೆಎಂ ರೆಡ್ಡಪ್ಪ ಹಾಗೂ ಪಂಚಾಯಿತಿ ಪಿಡಿಒ ರವಿಕುಮಾರ್ ನಾಯಕತ್ವದಲ್ಲಿ ಇಕೋ ಕ್ಲಬ್ ಸಹಯೋಗದಲ್ಲಿ ಗಿಡ ನೆಟ್ಟು ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ಹಿರೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಮಟ್ಟದ ಪರಿಸರ ಪ್ರಶಸ್ತಿ ಪುರಸ್ಕೃತೆ ಶಿಕ್ಷಕಿ ಪ್ರೇಮಾ ಕುಮಾರಿ, ಪಂಚಾಯಿತಿ ಪಿಡಿಒ ಮೋಹನ್ ಸಮ್ಮುಖದಲ್ಲಿ ಗ್ರಾಮದ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಶಾಲಾ ಕಾಂಪೌಂಡ್ನಲ್ಲಿ ಗಿಡ ನೆಟ್ಟು ಮಕ್ಕಳಿಗೆ ಪರಿಸರ ಪಾಠ ಮಾಡಿದರು. ಕಳವಾರದಲ್ಲಿ ಶಿಕ್ಷಕ ಕೆಜಿ ಶ್ರೀನಿವಾಸ್ ಹಾಗೂ ಮುದ್ದೇನಹಳ್ಳಿ ಪಂಚಾಯಿತಿ ಪಿಡಿಒ ಎಂಎನ್ ತಿಪ್ಪಯ್ಯ ನೇತೃತ್ವದಲ್ಲಿ ಪ್ರತಿ ಮಕ್ಕಳಿಗೂ ಗಿಡ ನೀಡಿ ನಂತರ ಗ್ರಾಮದ ಸಮಾಧಿ ಚೌಕಟ್ಟಲ್ಲಿ ಗಿಡ ನೆಟ್ಟು ಪರಿಸರ ದಿನಾಚರಣೆ ಮಾಡಿದರೆ, ಇನಮಿಂಚನಹಳ್ಳಿ ಶಾಲೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಶಿಕ್ಷಕಿ ಸುಶೀಲಾ ಮಂಜುನಾಥ್ ಹಾಗೂ ಶಿಕ್ಷಣ ಇಲಾಖೆ ಡಿಡಿಪಿಐ ಹಾಗೂ ಬಿಇಒ ಸಮ್ಮುಖದಲ್ಲಿ ಗಿಡ ನೆಟ್ಟು ನೂತನವಾಗಿ ಪರಿಸರ ದಿನಾಚರಣೆ ನಡೆಸಿದರು. ನಗರದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಪುಟಾಣಿಗಳೆಲ್ಲ ಹಸಿರು ಸಮವಸ್ತ್ರ ತೊಟ್ಟು ಹಸಿರಿಗಾಗಿ ಹಸಿರು ಹಾಡಿಗೆ ಹೆಜ್ಜೆ ಹಾಕಿ ಕುಣಿದಾಡಿದರು. ಪ್ರಕೃತಿಯಲ್ಲಿ ಬೆಳೆದು ನಮಗೆ ಉಸಿರಾಗಿ ನಿಂತಿರುವ ಗಿಡ ಮರಗಳ ಕಡಿಯದೆ ರಕ್ಷಿಸಬೇಕೆಂಬ ಸಂದೇಶವನ್ನು ಸಾರಿದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ತಂಡದ ಸಂಭ್ರಮಾಚರಣೆ ಕರುನಾಡಿನಲ್ಲಿ ಬುಧವಾರ ಮುಗಿಲು ಮುಟ್ಟಿತ್ತು. ಕ್ರಿಕೆಟ್ ಜಗತ್ತಿನಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ನವೋಲ್ಲಾಸದಿಂದ ನಾಡಿನ ಕ್ರಿಕೆಟ್ ಪ್ರೇಮಿಗಳು ಗೆಲುವಿನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಮಾಯಿಸಿದರು. ಈ ವೇಳೆ ಸಂಭವಿಸಿದ ನೂಕುನುಗ್ಗಲಿನ ಕಾಲ್ತುಳಿತದಲ್ಲಿ ಕೋಲಾರದ ಎಂಜಿನಿಯರ್ ಯುವತಿಯೊಬ್ಬರು ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡದ ಸಂಭ್ರಮಾಚರಣೆ ವೇಳೆ ಉಂಟಾದ ಕಾಲ್ತುಳಿತ ಪ್ರಕರಣದಲ್ಲಿ ಕೋಲಾರದ ಯುವತಿಯೊಬ್ಬರು ಮೃತಪಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಬಡಮಾಕನಹಳ್ಳಿಯ ಶಿಕ್ಷಕ ಸುರೇಶ್ ಬಾಬು, ಮಂಜುಳಾ ದಂಪತಿಗಳ ಪುತ್ರಿ ಸಹನಾ ಬೆಂಗಳೂರಿನ ಬಾಷ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮೃತ ದುರ್ದೈವಿ. ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಸಹನಾ ಮೃತದೇಹ ಕೋಲಾರ ನಗರದ ಎಸ್ಡಿ ಬಡಾವಣೆಯ ನಿವಾಸಕ್ಕೆ ಆಗಮಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ 10 ಗಂಟೆಯವರೆಗೆ ಕೋಲಾರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ನಂತರ ಸ್ವಗ್ರಾಮ ಕೆಜಿಎಫ್ ತಾಲೂಕು ಬಡಮಾಕನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಏನು ಕ್ರಿಕೆಟ್ IPL ಮ್ಯಾಚ್ ವಿಜಯೋತ್ಸವ ಇತ್ತಲ್ಲ, ಆ ಒಂದು ಫಂಕ್ಷನ್ಗೆ ಮಾಡಿರ್ಬೇಕಾದ್ರೆ ನಮ್ಮ ಎಸ್ ಟಿ ಲೇಔಟ್ನ ನಿವಾಸಿ ನಮ್ಮ ಸ್ನೇಹಿತನು ಸುರೇಶ್ ಬಾಬು ಮತ್ತು ಮಂಜುಳಾ ಅವರ ಪುತ್ರಿ ಸಹನಾ, ಈಕೆ ಬಾಷ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ. ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಬೇಕಾಗಿತ್ತು. ಯಾಕೆ ಅಂತಂದರೆ ಅಟ್ ಎ ಟೈಮ್ 2 ಕಾರ್ಯಕ್ರಮ ಮಾಡಿದ್ರೆ ಏನಾಗುತ್ತಂತ ಯಾರು ಬೇಕಾದ್ರೆ ಊಹಿಸ್ಬೋದಾಗಿತ್ತು. ಯಾಕೆಂದರೆ ವಿಧಾನಸೌಧ ಮುಂದೆ ಲಕ್ಷಾಂತರ ಜನ ಸೇರಿದ್ದು, ಇಮಿಡಿಯೇಟಾಗಿ ಏನಾಗುತ್ತೆ ಅದನ್ನು ಅವ್ರನ್ನ ಸ್ಟೇಡಿಯಮ್ಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಇಂಥ ದುರಂತ ಒಂಥರ ಸಂಕ್ರಾಂತಿ ಹಬ್ಬಕ್ಕೆ ಜನ ನುಗ್ಗಿದಾಗ ಯಾರು ಅಮಾಯಕರು ಏನಾಗುತ್ತೆ ಬಲಿ ಆಗ್ತಾರೆ, ಇದನ್ನು ಊಹಿಸ್ಬೋದಾಗಿತ್ತು. ಇದು ನಿಜವಾಗಲೂ ಕೂಡ ದುರಂತ. ಇದು ನಮ್ಮ ಆತ್ಮೀಯ ಸ್ನೇಹಿತನು ಸುರೇಶ್ ಬಾಬು, ಯಾಕೆಂತಂದರೆ ನೋಡಿ, ಮಗು ಬೆಳೆದು ದೊಡ್ಡೊಳಾಗಿ ಈಗ ತಾನೇ ಅವ್ರು ಭಾಳ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ಗಿಟ್ಟಿಸಿ ಜಾಬ್ ಸೇರಿ ಜಸ್ಟ್ ರೀಸೆಂಟಾಗಿ ಜಾಬ್ ಸೇರಿ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಇಂಥ ಒಂದು ಸಣ್ಣ ಮಗುನ ಕಳ್ಕೊಂಡ್ರೆ ಆ ದುಃಖನ ಹೆಂಗೆ ಅವ್ರು ಬರ್ಸೋದು? ಇಂಥ ಒಂದು ಸಿಚುವೇಶನ್ಗೆ ಯಾರು ಹೊಣೆ? ಇಂಥದ್ದನ್ನೆಲ್ಲ ಇಂಥ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟು ಇಂಥ ಒಂದು ದುರಂತಗಳು ನಡೆದೇ ಏನಾಗುತ್ತೆ ಸರ್ಕಾರ ಮುನ್ನೆಚ್ಚರಿಕೆ ತಗೊಬೇಕಾಗ್ತದೆ.
ಸತೀಶ್, ನ್ಯೂಸ್ ಟಿವಿ, ಕೋಲಾರ. 150 ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ತೆರೆಯಲಾಗಿದೆ. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು. ಸಾರ್ವಜನಿಕರ ವೀಕ್ಷಣೆಗಾಗಿ ಹಳೆಯ ವಿಮಾನಗಳು ಹಾಗೂ ಬಳಕೆ ಮಾಡಿದ ಉತ್ಪನ್ನಗಳು ಹಾಗೂ ಪಂಚಭೂತಗಳ ಬಗ್ಗೆ ಮಾಹಿತಿ ನೀಡಲು ವಿಶೇಷ ಅನುದಾನ ಒದಗಿಸಲಾಗುವುದು ಎಂದು ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಜೂನ್ 6 ಡಾಕ್ಟರ್ ಎಸ್ ನರಸಿಂಹಯ್ಯನವರ ಜನ್ಮದಿನವಾಗಿದ್ದು ಅಂದು ಎಚ್ಎನ್ ರವರ ಸಮಾಧಿಯನ್ನು ವಿಶೇಷವಾಗಿ ಅಲಂಕರಿಸಿ ನಮನ ಸಲ್ಲಿಸಲಾಗುವುದು. ಅಲ್ಲದೆ ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಚಿಂತನೆ ನಡೆಸಲಾಗಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಮಾಜಿ ಸಚಿವ ಎನ್ಎಸ್ ಶಿವಶಂಕರ್ ರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಡಾಕ್ಟರ್ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಸ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರ ವೈಜ್ಞಾನಿಕ ಚಿಂತನೆಗಳು ಜನರಿಗೆ ತಲುಪಿಸಲು ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯೋನ್ಮುಖವಾಗಿದ್ದು, ನಾಳೆ ಎಲ್ಲಾ ಸದಸ್ಯರು ಸಭೆ ಸೇರಿ ಚರ್ಚೆ ನಡೆಸಲಾಗುವುದು. ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ನಿರಂತರವಾಗಿ ಅಧ್ಯಯನ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲು ಉಪನ್ಯಾಸಕರನ್ನು ನೇಮಿಸುವ ಬಗ್ಗೆ ಆಲೋಚಿಸಲಾಗಿದೆ. ಅಲ್ಲದೆ ವಿದುರಾಶತ್ವದಲ್ಲಿ ಗಾಂಧಿ ಮ್ಯೂಸಿಯಂ ಹಾಗೂ ಲೇಸರ್ ಶೋ ಗ್ರಂಥಾಲಯ ತೆರೆಯಲಾಗುವುದು ಎಂದರು. ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಎಚ್ ಎನ್ ಅವರ ನೆನಪಿನಲ್ಲಿ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂಥೇಳಿ ಸ್ಥಳೀಯರ ಮತ್ತು ಕೆಲವು ಅಭಿಮಾನಿಗಳ ಕೋರಿಕೆ ಮೇರೆಗೆ ಇವತ್ತು ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಿ ಇವತ್ತು ಅದನ್ನು ಈಗಾಗಲೇ ನಾನು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ. ಮತ್ತು ವಿಶೇಷವಾಗಿ ನಾವು ನಾಳೆ ದಿವಸ ಎಚ್ ಎನ್ ಅವರ ಒಂದು ಹುಟ್ಟುಹಬ್ಬ ಆಗಿರೋದ್ರಿಂದ ಅಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡೋಣ, ಅವರ ಸಮಾಧಿಗೆ ಗೌರವ ಸಲ್ಲಿಸೋಣ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೇಶವರೆಡ್ಡಿ, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರುಂಧತಿ, ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ, ರಫೀಕ್, ವಿಶ್ವನಾಥ್ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪಾಪಾಗ್ನಿ ಮಠದ ಆರಾಧನೆ ವಿಚಾರವಾಗಿ ಮೊನ್ನೆ ನಡೆದ ಸಭೆಯ ನಂತರ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೆದಿದ್ದು ಆತ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಆಗಿದೆ. ಅದೇ ವಿಚಾರಕ್ಕೆ ಇಂದು ಮಾಜಿ ಟ್ರಸ್ಟ್ ಮೆಂಬರ್ಸ್ ಪಾಪಾಗ್ನಿ ಮಠದ ಆಸ್ತಿ ಕಬಳಿಕೆ ಹುನ್ನಾರ ನಡೆದಿದೆ. ಗಲಾಟೆ ಆಗಿ ದೂರು ನೀಡಿದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಾಪಾಗ್ನಿ ಮಠದ ಟ್ರಸ್ಟ್ ಮಾಜಿ ಸದಸ್ಯರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಪಾಪಾಗ್ನಿ ಮಠದ ಆರಾಧನಾ ಮಹೋತ್ಸವ ನಡೆಸಲು ಸಿದ್ಧತೆ ನಡೆಯುತ್ತಿದೆ. ಮಹೋತ್ಸವಕ್ಕೆ ಯಾರನ್ನ ಅತಿಥಿಗಳನ್ನು ಕರೆಸಬೇಕು ಇತ್ಯಾದಿ ವಿಚಾರ ಮಾತನಾಡುವ ಸಭೆಯಲ್ಲಿ ಒಮ್ಮತದ ತೀರ್ಮಾನವಾಗದೆ ಸಭೆ ಪೂರ್ಣಗೊಂಡಿಲ್ಲ. ಸಭೆ ನಂತರ ಮನೆಗೆ ಹೋಗುತ್ತಿದ್ದ ಸುಬ್ರಹ್ಮಣ್ಯಚಾರಿ ಮೇಲೆ ನಗರಸಭಾ ಸದಸ್ಯ ಮಂಜುನಾಥ್ಚಾರಿ ಸೇರಿದಂತೆ 4 ಹಲ್ಲೆ ಮಾಡಿದರು ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರಿನಲ್ಲಿ A1 ಆರೋಪಿ ಮಂಜುನಾಥಾಚಾರಿ ಆಗಿದ್ರೂ ಆತನನ್ನು ಪೊಲೀಸರು ಬಂಧಿಸಿಲ್ಲ. ನಾನು ನಗರಸಭೆ ಸದಸ್ಯ, ನನ್ನ ಹತ್ರ ಪವರ್ ಇದೆ ಅಂತ ಪ್ರಭಾವ ಬೀರಿ ಹೊರಗಿದ್ದಾನೆ ಎಂದು ಹೇಳಿಕೆ ನೀಡಿದ ಅಶ್ವಥ್ ನಾರಾಯಣಚಾರಿ, ಪಾಪಾಗ್ನಿ ಮಠಕ್ಕೆ ಮೀಸಲಿರುವ ಜಮೀನೊಂದನ್ನು ಕಬಳಿಸಲು ಮಂಜುನಾಥ್ಚಾರಿ ಪ್ರಸ್ತುತ ಟ್ರಸ್ಟ್ ಅಧ್ಯಕ್ಷ ಎಂಜರಾಚಾರಿ ಹುನ್ನಾರ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಮಂಜುನಾಥ್ಚಾರಿ ಮೇಲೆ ಈಗಾಗಲೇ ಸಾಕಷ್ಟು ದೂರುಗಳು ಠಾಣೆಯಲ್ಲಿ ದಾಖಲಾಗಿವೆ. ಎಂಜರಾಚಾರಿ ಅವರ ಮಕ್ಕಳು ಮಂಜುನಾಥಾಚಾರಿಗೆ ಬೆಂಬಲವಾಗಿ ನಿಂತು ಅಕ್ರಮ ಕೆಲಸಗಳನ್ನು ಮಾಡಿಸುತ್ತಿದ್ದಾರೆಂದು ದೂರಿದರು. ನಮ್ಮ ಪಾಪಾಗ್ನಿ ಮಠ ಟ್ರಸ್ಟಲ್ಲಿ ಸ್ವಲ್ಪ ಒಡಕ್ಕೆ ಹುಟ್ಟಿ 2 ಗುಂಪಾಗಿದೆ. ಒಂದು ಗುಂಪು ಇನ್ನೊಂದು ಅವರು ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಇದ್ದಾರೆ. ಅದು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಈ ಮಧ್ಯೆ ಏನಾಗಿದೆ, ಪಾಪಾಗ್ನಿ ಮಠದಲ್ಲಿ ಜಮೀನುಗಳಿವೆ, ಭಾಳಷ್ಟು ಬೆಲೆ ಬಂದಿರೋದ್ರಿಂದ ಅಲ್ಲಿ ಯಾರೋ ಒಬ್ಬರು ಆಶ್ರಮ ಕಟ್ಟಿದ್ದಾರೆ. ಆ ಆಶ್ರಮಕ್ಕೆ ದಾರಿ ಇರಲಿಲ್ಲ. ಆ ದಾರಿಗೋಸ್ಕರ ಇವರು ಅವ್ರಿಗೆ ದಾರಿ ಬಿಟ್ಟುಕೊಟ್ಟು 18 ಲಕ್ಷಕ್ಕೆ ಮಾರ್ಕೊಂಡಿದ್ದಾರೆ. ಒಂದು ದೇವಸ್ಥಾನ ಸ್ವತ್ತನ್ನು ನಾವು ಉಳಿಸೋದಕ್ಕಿರೋದು
ಇನ್ನೊಬ್ಬರಿಗೆ ನಾವು ಮಾರ್ಕೊಳ್ಳೋಕ್ಕೆ ನಾವು ಟ್ರಸ್ಟಿಗೆ ಏನು ಅಧಿಕಾರ ಇರುತ್ತೆ? ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಮಾಜಿ ಸದಸ್ಯ ಸಿದ್ದಾಚಾರಿ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಬಂಡವಾಳಗಾರರ ಮೋಸಕ್ಕೆ ಹಾಗೂ ದಳ್ಳಾಳಿಗಳ ದಬ್ಬಾಳಿಕೆಯಿಂದ ರೈತರು ಬಲಿಯಾಗುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ರವಿಚಂದ್ರ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಿಂದ ಮೆರವಣಿಗೆ ಮೂಲಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಂದೆ ಧರಣಿ ನಡೆಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ರವೀಂದ್ರ ರೆಡ್ಡಿ, ತೊಗರಿ ಗಿರಣಿಗಳು ರೈತರಿಗೆ ವಂಚಿಸಿ 100 ಕೆಜಿ ತೊಗರಿ ಗಿರಣಿಗೆ ಹಾಕಿದರೆ ಕೇವಲ 65 ಕೆಜಿ ವಾಪಸ್ ನೀಡುತ್ತಾರೆ. ಇವರು ಹಗಲು ದರೋಡೆ ಮಾಡುತ್ತಿದ್ದಾರೆ. ಇಂತಹ ಅಕ್ರಮ ವಹಿವಾಟುಗಳನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ತೊಗರಿ, ರಾಗಿ, ಜೋಳ ಖರೀದಿ ಕೇಂದ್ರಗಳನ್ನು ಮಾರುಕಟ್ಟೆ ಆವರಣದಲ್ಲಿ ತೆರೆಯಬೇಕು. ರೈತರಿಗೆ ಗರಿಷ್ಠ ಬೆಲೆ ಸಿಗಬೇಕು. ಮಾರುಕಟ್ಟೆ ಆವರಣದಲ್ಲಿ ದಾಸ್ತಾನು ಮಳಿಗೆಗಳನ್ನು ರೈತರು ಬೆಳೆದ ಬೆಳೆಗಳಿಗೆ ನೀಡಬೇಕು. ಕೃಷಿ ಮಾರುಕಟ್ಟೆ ಆವರಣದಲ್ಲಿ ನಡೆಯುವ ಸಂತೆಯಲ್ಲಿ ತರಕಾರಿ ಬೆಳೆಗಳಿಗೆ ದಲ್ಲಾಳಿಗಳ ಅಕ್ರಮ ಸುಂಕ ವಿಧಿಸುವುದನ್ನು ನಿಲ್ಲಿಸಬೇಕು. ಹೂವಿನ ಮಾರುಕಟ್ಟೆಯಲ್ಲಿ ಸಹ ರೈತರಿಗೆ ಅನ್ಯಾಯವಾಗುತ್ತಿದೆ ಹಾಗೂ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ರೈತ ಬಜಾರನ್ನು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದು ಸುಮ್ಮನೆ ಇಲ್ಲೊಂದು ಪತ್ರ ಕೊಟ್ಬಿಟ್ಟು ಹೋಗೋಕಲ್ಲ ಬಂದಿರೋದು. ತಹಸೀಲ್ದಾರರು ಮತ್ತು ಇಲ್ಲಿನ ಕಾರ್ಯದರ್ಶಿಗಳು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರೋವರೆಗೂ ನಾವು ಇಲ್ಲಿಂದ ಕದಲಂಗಿಲ್ಲ. ಹಾಗಾಗಿ ನಾವು ಸಾವಧಾನದಿಂದ ಇಲ್ಲಿ ಕುತ್ಕೋಬೇಕು ಮತ್ತು ಒಂದು ಮಾತಾಡೋಣ ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಬರುವ ಸೋಮವಾರ ರೈತರ ಸಭೆ ಕರೆದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರೈತರು ಸೇರಿ ರೈತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಂದೀಶ್, ವೆಂಕಟರಮಣಪ್ಪ, ಅಮಾನ್ ಉಲ್ಲಾ ಖಾನ್, ನಾಗಭೂಷಣ್ ರೆಡ್ಡಿ, ಶಾನ್ವಾಜ್ ಬಾಷಾ, ನಟರಾಜ್, ಅಂಜಿನರೆಡ್ಡಿ, ಸಂಜೀವರಾಯಪ್ಪ, ವೆಂಕಟಾಚಲಪತಿ, ಮಂಜುನಾಥಾಚಾರಿ, ಶ್ರೀರಾಮ್ ರೆಡ್ಡಿ ಇನ್ನಿತರರು ಪಾಲ್ಗೊಂಡಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪರಿಸರವನ್ನು ಉಳಿಸಿ ಮನುಕುಲಕ್ಕೆ ಮುಂದಿನ ಪೀಳಿಗೆಗೆ ಇದನ್ನು ನಾವು ಬಳುವಳಿಯಾಗಿ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಭಾಗವಹಿಸಿ ಮಾತನಾಡಿ, ಪರಿಸರ ನಮ್ಮ ಜೀವನ ಅಂಗವಾಗಿದೆ. ನಿತ್ಯ ನಾವು ಸೇವಿಸುವ ಗಾಳಿ ಶುದ್ಧವಾಗಿರಬೇಕು. ಜಲ, ನೆಲ, ಗಿಡಗಳನ್ನು ನೆಟ್ಟು ಇವುಗಳನ್ನು ಸಂರಕ್ಷಣೆ ಮಾಡಬೇಕಿದೆ. ಸಂವಿಧಾನದಲ್ಲಿ ಪರಿಸರ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಪರಿಸರಕ್ಕೆ ಧಕ್ಕೆ ಮಾಡಿದರೆ ಕಾನೂನಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯ ಮತ್ತು ಮಹತ್ವ ಅಂತಂದರೆ ಪರಿಸರವನ್ನು ಉಳಿಸಿ ಮಾನವ ಕುಲಕ್ಕೆ ಮತ್ತು ಇತರೆ ಜೀವಿಗಳಿಗೆ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿ ಒಳ್ಳೆಯ ಜೀವನವನ್ನು ಸಾಗಿಸಲಿಕ್ಕೆ ನಾವು ಅನುವು ಮಾಡಿಕೊಡುವಂಥ ಉದ್ದೇಶ. ಕೇವಲ ಬಾಯಿ ಮಾತಿನಿಂದ ನಾವು ಒಂದು ಫಂಕ್ಷನ್ ಮಾಡೋದರಿಂದ ಈ ಒಂದು ನಾವು ಪರಿಸರವನ್ನು ಉಳಿಸುವುದು ಬೆಳೆಸುವುದು ಸಾಧ್ಯ ಇಲ್ಲ. ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಮತ್ತು ಪರಿಸರ ಏನಿದೆ ಉಳಿಸುವಂಥದ್ದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಡಮೆಂಟಲ್ ಡ್ಯೂಟಿ. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಪುಷ್ಪಾ ಮಾತನಾಡಿ, ಪರಿಸರ ಉಳಿಸುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕು. ತಯಾರಿಕೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾವು ನಿತ್ಯ ಪ್ಲಾಸ್ಟಿಕ್ ಉತ್ಪನ್ನ ತ್ಯಜಿಸಬೇಕು. ಇಂದಿನ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಗೀತಾ ಕುಂಬಾರ್, ತಹಸೀಲ್ದಾರ್ ಮಹೇಶ್ ಪತ್ರಿ, ಇಒ ಹೊನ್ನಯ್ಯ, ಪೌರಾಯುಕ್ತೆ ಡಿಎಂ ಗೀತಾ, ಪರಿಸರವಾದಿ ಚೌಡಪ್ಪ, ಪಿಸ್ಟೈ ಗೋಪಾಲ್, ವಕೀಲ ಸಂಘದ ಅಧ್ಯಕ್ಷ ದಿನೇಶ್ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಇದೀಗ ವಿರಾಮದ ನಂತರ ಇನ್ಎಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಇನ್ಎಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡದ ಸಂಭ್ರಮಾಚರಣೆ ವೇಳೆ ಉಂಟಾದ ಕಾಲ್ತುಳಿತ ಪ್ರಕರಣದಲ್ಲಿ ಕೋಲಾರದ ಯುವತಿಯೊಬ್ಬರು ಮೃತಪಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಬಡಮಾಕನಹಳ್ಳಿಯ ಶಿಕ್ಷಕ ಸುರೇಶ್ ಬಾಬು, ಮಂಜುಳಾ ದಂಪತಿಗಳ ಪುತ್ರಿ ಸಹನಾ ಬೆಂಗಳೂರಿನ ಬಾಷ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮೃತ ದುರ್ದೈವಿ. ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಸಹನಾ ಮೃತದೇಹ ಕೋಲಾರ ನಗರದ ಎಸ್ಡಿ ಬಡಾವಣೆಯ ನಿವಾಸಕ್ಕೆ ಆಗಮಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ 10 ಗಂಟೆಯವರೆಗೆ ಕೋಲಾರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು, ನಂತರ ಸ್ವಗ್ರಾಮ ಕೆಜಿಎಫ್ ತಾಲೂಕು ಬಡಮಾಕನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಏನು ಕ್ರಿಕೆಟ್ IPL ಮ್ಯಾಚ್ ಇದ್ದು ವಿಜಯೋತ್ಸವ ಇತ್ತಲ್ಲ, ಆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿರ್ಬೇಕಾದ್ರೆ ನಮ್ಮ ಎಸ್ ಟಿ ಲೇಔಟ್ನ ನಿವಾಸಿ, ನಮ್ಮ ಸ್ನೇಹಿತನು ಸುರೇಶ್ ಬಾಬು ಮತ್ತು ಮಂಜುಳಾ ಅವರ ಪುತ್ರಿ ಸಹನಾ, ಈಕೆ ಬಾಷ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ. ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಬೇಕಾಗಿತ್ತು. ಯಾಕೆ ಅಂತಂದರೆ ಅಟ್ ಎ ಟೈಮ್ 2 ಕಾರ್ಯಕ್ರಮ ಮಾಡಿದ್ರೆ ಏನಾಗುತ್ತಂತ ಯಾರು ಬೇಕಾದ್ರೆ ಊಹಿಸ್ಬೋದಾಗಿತ್ತು. ಯಾಕೆಂದರೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರಿದ್ದು. ಇಮಿಡಿಯೇಟಾಗಿ ಏನಾಗುತ್ತೆ, ಅದನ್ನು ಅವನ್ನ ಸ್ಟೇಡಿಯಂಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಇಂಥ ದುರಂತ ಒಂಥರ ಸಂಕ್ರಾಂತಿ ಹಬ್ಬಕ್ಕೆ ಜನ ನುಗ್ದಾಗ ಯಾರು ಅಮಾಯಕರು ಏನಾಗುತ್ತೆ ಬಲಿ ಆಗ್ತಾರೆ, ಇದನ್ನು ಊಹಿಸ್ಬೋದಾಗಿತ್ತು. ಇದು ನಿಜವಾಗ್ಲೂ ಕೂಡ ದುರಂತ. ಇದು ನಮ್ಮ ಆತ್ಮೀಯ ಸ್ನೇಹಿತನು ಸುರೇಶ್ ಬಾಬು, ಯಾಕೆಂತಂದರೆ ನೋಡಿ, ಮಗು ಬೆಳೆದು ದೊಡ್ಡೊಳ್ಳಾಗಿ ಈಗ ತಾನೇ ಅವ್ರು ಭಾಳ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ಗಿಟ್ಟಿಸಿ ಜಾಬ್ ಸೇರಿ ಜಸ್ಟ್ ರೀಸೆಂಟಾಗಿ ಜಾಬ್ ಸೇರಿ ಎಲ್ಲ ಕೆಲಸ ಮಾಡ್ತಾಯಿದ್ಲು. ಇಂಥ ಒಂದು ಸಣ್ಣ ಮಗುನ ಕಳ್ಕೊಂಡ್ರೆ ಆ ದುಃಖನ ಹೆಂಗೆ ಅವ್ರು ಬರ್ಸೋದು? ಇಂಥ ಒಂದು ಸಿಚುವೇಶನ್ಗೆ ಯಾರು ಹೊಣೆ? ಇಂಥದ್ದನ್ನೆಲ್ಲ ಇಂಥ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟು ಇಂಥ ಒಂದು ದುರಂತಗಳು ನಡೆದೇ ಏನಾಗುತ್ತೆ, ಸರ್ಕಾರ ಮುನ್ನೆಚ್ಚರಿಕೆ ತಗೊಬೇಕಾಗ್ತದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ಉಸಿರು ಚೆಲ್ಲಿದ ಮಕ್ಕಳು, ಹೆತ್ತವರ ಗೋಳಾಟ, ಸಂದಿಗ್ಧತೆಯಲ್ಲೂ ಹಲವರ ಜೀವ ಉಳಿಸಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪ್ರಜ್ವಲ್.
ಆರ್ಸಿಬಿ ಗೆಲುವಿನ ಆಚರಣೆಯ ದುರಂತ ತನಿಖೆಗೆ ಆಗ್ರಹ. ತಪ್ಪಿತಸ್ಥರು ಯಾರೇ ಆಗಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ. ಸಹಕಾರ ಕ್ಷೇತ್ರದಲ್ಲಿ ಪಕ್ಷ, ಜಾತಿ, ಧರ್ಮ ಯಾವುದೂ ಇಲ್ಲ. ನಮ್ಮದು ಸಹಕಾರದ ಗುಂಪು ಎಂಬ ಭಾವನೆಯಿಂದ ಕೆಲಸ ಮಾಡೋಣ. ಶಾಸಕ ಸುಬ್ಬಾರೆಡ್ಡಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಕೃತಿ ಪರ ಸಂಘಟನೆಗಳಿಂದ ಗಿಡ ನೆಟ್ಟು ಮಕ್ಕಳಲ್ಲಿ ಪರಿಸರ ಜಾಗೃತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ನ್ಯೂಸ್ ಟಿವಿ.